Hi, welcome back to Balukshamalam. ಇದು ನಮ್ಮ ಅಮ್ಮ ಬರ್ತಡೇ ಮೀನ್ಸ್ ನಮ್ಮ ಕೃಷ್ಣಪ್ರಿಯ ಅವರ ಬರ್ತಡೇ. ನನ್ನ ಮಗಳು ಇವತ್ತು ಹುಟ್ಟಿ 1 ಇಯರ್ ಕಂಪ್ಲೀಟ್ ಆಯಿತು. ಇವಾಗ ತಾನೇ ಎದ್ದು ಸ್ವಲ್ಪ ಊಟ ಮಾಡಿ ಆಟ ಆಡ್ತಿದ್ದಾಳೆ. ಇವಾಗ ಸ್ನಾನ ಮಾಡಿಸ್ಬೇಕು ಅವಳಿಗೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ಅಮ್ಮ ಬರ್ಡೇ ವಿಶ್ ಮಾಡಪ್ಪ. ಮಾಡಲ್ಲ ಏನು ಹೇಳತ್ತಾರೆ ಇವರು. ನೀರು ಕೂಡ ಫುಲ್ ಬಾಯ್ಲ್ಡ್ ಆಗಿದೆ. ನೀರೆಲ್ಲ ಕೊತ್ತ ಕೊತ್ತ ಅಂತ ಕುದೀತಾ ಇದೆ. ಸ್ನಾನ ಮಾಡಿಸ್ಬೇಕು ಇವಾಗ ಅವಳನ್ನ ಕರ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗ್ಬೇಕು. ಇದೀವಿ ಜಾಕ ಮಾಡಿಸ್ಬೇಕು. ಬರೆಯಕ್ಕೆ ಬಂದಿದ್ದ ಪ್ಲೇಸ್ ಇದು. ನಗರ ಒಳಗೆ ಬಂದಿತ್ತು ನಮಗೆ. ಹೆಂಗಿದೆ ನೋಡ್ರಿ ನಂದು ನನ್ನ ಮಗಳ ಹುಟ್ಬಿಟ್ಟು. ಅವರ ಅಜ್ಜಿ ಗಿಫ್ಟ್ ಇದು ಅವನಿಗೆ. ಉದ್ದನು ಇವತ್ತೇನು ಪುಣ್ಯನೇ ಏನ ಅಮ್ಮನ ಬರ್ತಡೇ ಅಂತನ ಶ್ರೀಕರಣೆ ಕೊಡ ಹಾಕ್ತಿದ್ರು ಮಠದಾಗ ಸೇರ್ಬಾಕಿ. ಶ್ರೀಕರಣೆ ದೇವ್ರ ಪ್ರಸಾದ. ಎಷ್ಟು ಕಲ್ಲಿದಾವಂದ್ರೆ ಇಲ್ಲಿ ನಡೆಯಕ್ಕೆ ಆಗ್ತಿಲ್ಲ. ಇದು ಚಪ್ಪಲಿ ಬರಕ್ಕೆ ಬಂದಿಲ್ಲ, ಹಂಗೆ ಬಂದೀವಿ. ನನ್ನ ಮಗಳ ಔಟ್ಫಿಟ್ ಹೆಂಗೈತಿ ಅಂತಂದು ಕಮೆಂಟ್ ಮಾಡಿರಿ. ಇವೇ ಹಿಂಗೈತಿ ಅಯ್ಯ. ನಾವು ಕಾಣಿಸ್ತಿದ್ದೀನಿ ಅನ್ನೋದನ್ನ ಕಮೆಂಟ್ ಮಾಡಿ. ಎಲ್ಲರೂ ಮ್ಯಾಚಿಂಗ್ ಆಗೋಣ ಅಂತ ಪಿಕಾಕ್ ಗ್ರೀನ್ ಕಲರ್ನ ಚಾಯ್ಸ್ ಮಾಡ್ಕೊಂಡಿದ್ವಿ. ಇದು ನಾವು ಬರ್ತಡೇ ಸೆಲೆಬ್ರೇಟ್ ಮಾಡಕ್ ಹೋಗಿರೋದು ನವನಗರ್ ಲೊಕೇಟ್ ಆಗಿರೋಂಥ ಕೃಷಿಕಾ ಇವೆಂಟ್ಸ್ ಅನ್ನೋದನ್ನ ಚಿಕ್ಕಮಠ ಬಿಲ್ಡಿಂಗ್ ಅಲ್ಲೇ ಇದೆ. ನವನಗರದಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಮಗಂತೂ ಡೆಕೋರೇಷನ್ ಎಲ್ಲ ಇಷ್ಟನೇ ಆಯ್ತು. ಯಾರಾದ್ರೂ ಏನಾದ್ರೂ ಇಲ್ಲ ಡೆಕೋರೇಷನ್ ಏನಾದ್ರು ಬೇಕಾದ್ರೆ ಕಸ್ಟಮೈಸ್ ಮಾಡ್ಕೋಬಹುದು. ಅದಕ್ಕೆ ಮತ್ತೆ ಬೇರೆ ಚಾರ್ಜಸ್ ಇರುತ್ತೆ. ನೀವ್ ಯಾರಾದ್ರೂ ನಿಯರ್ ಏನಾದ್ರು ನವನಗರದಲ್ಲಿ ಇದ್ರೆ ನೀವು ದೂರ ಹೋಗಿ ಸೆಲೆಬ್ರೇಷನ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿ ಹೋಗಿ ನಿಜ ತುಂಬಾ ಚೆನ್ನಾಗಿದೆ. ನಾವ್ ಯಾವ ರೀತಿ ಬೇಕೋ ಆ ರೀತಿಯಾಗಿ ನಮ್ಗೆ ಕಸ್ಟಮೈಸ್ ಕೂಡ ಮಾಡ್ಕೊಡ್ತಾರೆ. ಫ್ರೆಂಡ್ಲಿ ಆಗಿ ಕೂಡ ಇದ್ದಾರೆ, ತುಂಬಾ ಚೆನ್ನಾಗಿ ಕೂಡ ಮಾತಾಡ್ತಾರೆ. ನಮ್ಗಂತೂ ತುಂಬಾ ಇಷ್ಟ ಆಯ್ತು ಇದಕ್ಕೆ ಡೆಕೋರೇಷನ್ ಮಾಡಿದ್ದೆಲ್ಲ. ನನ್ ಮಗಳಿಗೆ ತುಂಬಾ ಇಷ್ಟ ಆಯ್ತು. ಸ್ಪೆಷಲಿ ಅವಳು ಅದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಇಷ್ಟಪಟ್ಟು ಅಲ್ಲಿ ಎಷ್ಟೊತ್ತವರೆಗೂ ನಾವಿದ್ವಿ ಅಲ್ಲಿವರೆಗೂ ಅವಳು ಎಲ್ಲಾನು ಹಿಡಿದು ಆಟ ಆಡಿದಾಳೆ. ಅವಳಗಂತೂ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಈ ಡೆಕೋರೇಷನ್ಸ್ ಎಲ್ಲಾನು.
ನನ್ ಮಗಳಿಗೆ ಆಗ್ಲೇ 1 year ಆಯ್ತು ಅಂತ ಒಂಥರ ಸಂಕಟನೋ ದುಃಖನೋ ಖುಷಿನೋ ಏನೋ ಒಂಥರ ಆಗ್ತಿದೆ. ಬಟ್ ಆದ್ರೆ ಅವಳ ಇನ್ನ ಚಿಕ್ಕ ಮಗು ತರಾನೇ, ಇನ್ನ ಇವಾಗಿನ ಹುಟ್ಟಿದ ಮಗು ತರಾನೇ ನೋಡ್ಕೋಬೇಕು ಅಂತ ನಂಗೆ. ಬಟ್ ಇಷ್ಟ ಬೇಗ ಬೆಳೆದ್ಲು ಅಂತಂದ್ರೆ ನಂಬಕ್ ಆಗ್ತಿಲ್ಲ. 1 year ಆಗ್ಬಿಟ್ಟಲ್ಲ ಇಷ್ಟ ಜಲ್ದಿ ಅಂತ ಅನ್ಸುತ್ತೆ. ಅದೇ ಹೆಣ್ಮಕ್ಳು ಬೆಳೆಯೋದು ಗೊತ್ತಾಗಲ್ಲ ಅಂತಾರಲ್ಲ, ಹಾಗೆ ಆಯ್ತು. ನಮಗೂ ಹಾಗೆ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಹೆಣ್ಮಕ್ಳು ನಿಜ ತುಂಬಾ ಅಂದ್ರೆ ತುಂಬಾ ಬೇಗ ಬೆಳಿತಾರೆ. ನಿನ್ನೆ ಮೊನ್ನೆ ಹುಟ್ಟಿದ ತರ ಅನ್ಸ್ತಾಳೆ ಅವಳು. ಆಲ್ರೆಡಿ 1 year ಆಗ್ ಹೋಯ್ತು. ನಾ ಈ ಬ್ಲಾಗ್ ನ ಕೂಡ ಸ್ವಲ್ಪ ಲೇಟ್ ಆಗಿ ಅಪ್ಲೋಡ್ ಮಾಡ್ತಿದೀನಿ. ಬರ್ತಡೇ ಮುಗಿದು 5-6 ದಿನ ಆಗ್ಬಿಡ್ತು ಆಲ್ರೆಡಿ. ಆದ್ರೆ ಸ್ವಲ್ಪ ಕೆಲಸ ಎಲ್ಲ ಇದ್ದು ಅದಕ್ಕೆ ಎಡಿಟ್ ಮಾಡಕ್ ಆಗಿರ್ಲಿಲ್ಲ. ಸ್ವಲ್ಪ ವಿಡಿಯೋಸ್ ಕೂಡ ಈ ನಡುವೆ ಕರೆಕ್ಟ್ ಆಗಿ ಅಪ್ಲೋಡ್ ಕೂಡ ಮಾಡ್ತಿಲ್ಲ. ಇನ್ಮೇಲಿಂದ ಆದಷ್ಟು ವಿಡಿಯೋಸ್ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ. ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡ್ತೀನಿ ಇನ್ಮೇಲಿಂದ. ನನ್ನ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋಸ್ಗೆಲ್ಲ ಕಮೆಂಟ್ ಮಾಡಿ. ನನಗೂ ಎಂಕರೇಜ್ ಆಗುತ್ತೆ, ನನಗೂ ಇನ್ನ ವಿಡಿಯೋಸ್ ಮಾಡ್ಬೇಕು ಅಂತೆಲ್ಲ ಅನ್ಸುತ್ತೆ. ನಮ್ಮ ಅಪ್ಪ ಕೂಡ ಅವಳಿಗೋಸ್ಕರ ಒಂದು ಕೃಷ್ಣ ಫೋಟೋ ಸಹಿತ ತಗೊಂಡ್ಬಂದಿದ್ರು. ಅಂದ್ರೆ ಅವಳದೇ ಫೋಟೋ ಮಾಡಿಸ್ಬೇಕು ಅನ್ಕೊಂಡಿದ್ರಂತೆ. ಬಟ್ ಆದ್ರೆ ಅವಳಿಗಿಂತ ಕೃಷ್ಣ ಫೋಟೋನೇ ತುಂಬಾ ಲುಕ್ ಅನಿಸ್ತಿದೆ, ಅವಳಿಗೆ ಸೇಮ್ ಅವಳನ್ನೇ ನೋಡ್ದಂಗ್ ಆಗ್ತಿದೆ. ಸೊ ಅದಕ್ಕೆ ಅದನ್ನೇ ತಗೊಂಡ್ಬಂದಿದೀನಿ ಅಂತ ಅಂದ್ರು. ಅವಳಿಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ಡೈಲಿ ಮನೆಯಲ್ಲಿ ಅದನ್ನ ನೋಡ್ತಿರ್ತಾಳೆ. ನೋಡ್ಬಿಟ್ಟು ಯಾರಮ್ಮ ಇದು ಅಂತಂದ್ರೆ ನಾನು ಅಂತಿರ್ತಾಳೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಅದು ಒಂಥರ ತುಂಬಾ ಕಳೆಯಾಗಿದೆ ಕೃಷ್ಣನ್ ಫೋಟೋ ಮನೆಯಲ್ಲಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಎಂತರ್ಗಾದ್ರೂ ಕೂಡ. ಆ ರೀತಿಯಾಗಿ ನಮ್ಗಂತೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡಂತೂ ತುಂಬಾನೇ ಇಷ್ಟ ಆಯ್ತು. ಕೇಕ್ ಕೂಡ ಕಸ್ಟಮೈಸ್ ಮಾಡ್ಸ್ಕೊಂಡಿದ್ವಿ ನಾವು. ಕೇಕ್ ಕೂಡ ತುಂಬಾ ಚೆನ್ನಾಗಿತ್ತು. ಅಯ್ಯಂಗಾರ್ ಬೇಕರಿಯಲ್ಲಿ ಮಾಡ್ಸಿರೋದು, ನವನಗರದಲ್ಲಿ ಇರುವಂತ ಅಯ್ಯಂಗಾರ್ ಬೇಕರಿಯಲ್ಲಿ ಮಾಡ್ಸಿದ್ವಿ ನಾವು ಅದನ್ನ. ನಮ್ಗೆ ತುಂಬಾನೇ ಇಷ್ಟ ಆಯ್ತು. ಯಾರೆಲ್ಲ ನನ್ನ ವಿಡಿಯೋಸ್ ನ ನೋಡ್ತೀರಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.